ಮಾಹಿತಿಯನ್ನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾತೆಯ ಬಗ್ಗೆ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ ಸಚಿವರಾಗಿರುವ ಕೃಷ್ಣ ಬೈರೇಗೌಡರು. ನಾನು ವರಿಷ್ಠರಿಗೆ ಎಲ್ಲಾ ವಿಚಾರವನ್ನು ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಸಮರ್ಪಕವಾಗಿ ಕೆಲಸವನ್ನ ಮಾಡೋದಕ್ಕೆ, ಆಡಳಿತ ನಡೆಸೋದಕ್ಕೆ ಪೂರ್ಣ ಖಾತೆ ಅವಶ್ಯಕ. ಇದರ ಬಗ್ಗೆ ಕೂಡ ಸಿಎಂ ಜೊತೆಗೆ ವರಿಷ್ಠರಿಗೆ ನಾನು ಎಲ್ಲಾ ವಿಚಾರವನ್ನ ತಿಳಿಸಿದ್ದೇನೆ. ವರಿಷ್ಠರ ಸೂಚನೆಯ ಮೇರೆಗೇನೆ ನಾನು ಅಧಿಕಾರವನ್ನ ಸ್ವೀಕರಿಸಿದ್ದೇನೆ. ನಮ್ಮ ಅರ್ಹತೆಗೆ ತಕ್ಕ ಖಾತೆ ಸಿಗಲಿದೆ ಅಂತ ಅಂದುಕೊಳ್ತೇನೆ. ರಾಜಕೀಯದಲ್ಲಿ ಕೊಟ್ಟಿದ್ದನ್ನ ತಗೊಂಡು ಕೆಲಸ ಮಾಡಬೇಕು. ಎಲ್ಲವೂ ಎಲ್ಲ ಸಮಯದಲ್ಲೂ ಸಿಗೋದಿಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಈ ಮೂಲಕ ಕೃಷ್ಣ ಬೈರೇಗೌಡರು ಅವರು ಈಗ ಬಿಡಿಎ ಆಗಿರ್ಬೋದು, ಬಿಎಂಆರ್ಡಿಎಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಖಾತೆಗಳು ಅಥವಾ ಆ ಒಂದು ಘಟಕಗಳು ಸಿಗೋದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಅಧಿಕಾರವನ್ನ ಸ್ವೀಕರಿಸಿ ಇವತ್ತು ಮೊದಲ ಸಭೆಯನ್ನು ಮಾಡಿದ್ದಾರೆ. ಖಾತೆ ವಿಷಯದಲ್ಲಿ ನನ್ನ ಅಭಿಪ್ರಾಯ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೇನೆ. ನನ್ನ ಅಭಿಪ್ರಾಯ ಇಲ್ಲಿ ನಾವು ಸಮರ್ಪಕವಾಗಿ ಆಡಳಿತ ನಡೆಸಬೇಕು ಅಂತ ಹೇಳಿದರೆ ಮತ್ತು ಉತ್ತರದಾಯಿತ್ವ ಇಟ್ಕೊಂಡು, ಅಕೌಂಟಬಿಲಿಟಿ ಇಟ್ಕೊಂಡು ಫಲಿತಾಂಶ ರಿಸಲ್ಟ್ ಕೊಡಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟತೆ ಇರಬೇಕು ಅಂತ ನಾನು ತಮ್ಮ ಜೊತೆಗೂ ಕೂಡ ಈಗಾಗಲೇ ಹೇಳಿದ್ದೇನೆ. ಅದೇ ವಿಷಯವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ವರಿಷ್ಠರ ಗಮನಕ್ಕೆ ತಂದಿದ್ದೇನೆ. ಅವರು ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಹೇಗೆ ಇರಬೇಕು, ಏನಿರಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡ್ತಾರೆ. ನಾನು ನಿಜ ಅದು ಸ್ಪಷ್ಟತೆ ಕೊಟ್ಟ ಮೇಲೆ ಜವಾಬ್ದಾರಿ ವಹಿಸ್ಕೊಳ್ಳೋದು ಸೂಕ್ತ ಅನ್ನುವಂಥ ನಿಲುವನ್ನು ಹೊಂದಿದ್ದೆ. ಆದರೆ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ, ನೀವು ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲಸ ಆರಂಭ ಮಾಡಿ, ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ ಅಂತ. ಅಂತಿಮವಾಗಿ ನಾನು ಅವರ ಮಾತಿಗೆ ಗೌರವ ಕೊಡಬೇಕಾಗತ್ತೆ. ಅದಕ್ಕೆ ಅವ್ರ ಮಾತಿಗೆ ಗೌರವವನ್ನು ಕೊಟ್ಟು ಜವಾಬ್ದಾರಿ ವಹಿಸ್ಕೊಂಡು ನಾನು ಕೆಲಸವನ್ನು ಆರಂಭ ಮಾಡಿದ್ದೆ. ಸೊ ಈ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಖಾತೆಯ ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಸಭೆಯನ್ನ ಮಾಡಿದ್ದಾರೆ. ಖಡಕ್ ಆಗಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ, ಕಿವಿ ಹಿಂಡುವ ಕೆಲಸವನ್ನ ಈಗ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ಸೊ ಅಧಿಕಾರಿಗಳು ಸಬೂಬು ಕೊಡುವ ಕೆಲಸ ಏನಾದರೂ ಅಲ್ಲಿ ಮಾಡಿದ್ರ? ಯಾವ ರೀತಿಯಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಕೃಷ್ಣ ಬೈರೇಗೌಡರು? ನವಿತಾ ಜೈನ್, ಬಿಡಿಎ ಮತ್ತು ಬಿಎಂಆರ್ಡಿಎ ಹೊರತಾಗಿ ನಗರಾಭಿವೃದ್ಧಿ ಇಲಾಖೆಯನ್ನು ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಇವತ್ತು ವಹಿಸ್ಕೊಂಡಿರ್ತಕ್ಕಂಥ ಸಚಿವ ಕೃಷ್ಣ ಬೈರೇಗೌಡರು ಇವತ್ತು ಒಂದು ಮಹತ್ವದ ಸಭೆಯನ್ನು ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದಂಥ ಸಭೆಯಲ್ಲಿ ಪ್ರಮುಖವಾಗಿ ಸಚಿವರು ಉಲ್ಲೇಖ ಮಾಡಿರುವಂಥ ವಿಚಾರ ಏನಂತಂದರೆ ಕಾಮಗಾರಿಗಳ ಕ್ವಾಲಿಟಿ ಇರ್ಬೋದು, ಹಾಗೆ ಇಲ್ಲಿ ನಡೀತಿರ್ತಕ್ಕಂತಹ ಕಸದ ಮಾಫಿಯಾ ಇರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಸೂಚನೆಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಏನು ನೀವು ಕಾಮಗಾರಿಯನ್ನು ಮಾಡ್ತೀರಿ, ಆ ಒಂದು ಕಾಮಗಾರಿಯ ಗುಣಮಟ್ಟಗಳು ಹಾಳಾಗಬಾರ್ದು ಅನ್ನುವಂಥದ್ದು. ಜೊತೆಗೆ ಕೆರೆ ಏನು ಒತ್ತುವರಿ ಇರಬಹುದು, ಹಾಗೆ ರಾಜಕಾಲುವೆಗಳ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಇವತ್ತು ಕೃಷ್ಣ ಬೈರೇಗೌಡರು ಸುದೀರ್ಘವಾಗಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು, ರಸ್ತೆಗಳಲ್ಲಿ ಗುಂಡಿಗಳು ಏನು ಬೀಳ್ತಾ ಇದೆ, ಇದು ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಹರಾಜಾಗ್ತದೆ. ಈ ಒಂದು ವಿಚಾರವಾಗಿ ಅಧಿಕಾರಿಗಳು ಸೀರಿಯಸ್ ಆಗಿ ಇರಬೇಕು. ಜೊತೆಗೆ ಯಾವುದೇ ಒಂದು ರಸ್ತೆಯನ್ನು ಹೊಸದಾಗಿ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ರಸ್ತೆ ಗುಂಡಿ ಬೀಳದೇ ಇರುವ ಹಾಗೆ ಆ ಒಂದು ಕಾಮಗಾರಿ ಆಗಬೇಕು ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಇಂಜಿನಿಯರ್ ಇರ್ಬೋದು, ಹಾಗೆ ಹಿರಿಯ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರು ಕೊಟ್ಟಿರ್ತಕ್ಕಂಥ ಸೂಚನೆ ಬಹಳ ಪ್ರಮುಖವಾದದ್ದು ಯಾವುದು ಅಂತಂದರೆ, ನೀವು ಏನೆಲ್ಲ ಕೆಲಸಗಳನ್ನು ಮಾಡ್ತೀರಿ ಅದು ಭ್ರಷ್ಟಾಚಾರ ರಹಿತವಾಗಿರಬೇಕು. ಜೊತೆಗೆ 1.5 ಕೋಟಿ ಜನಸಂಖ್ಯೆ ಏನು ಬೆಂಗಳೂರಿನಲ್ಲಿದೆ, ಈ ಒಂದು ಜನರ ಹಿತಕ್ಕಾಗಿ ನೀವು ಕೆಲಸವನ್ನು ಮಾಡಬೇಕು, ಅವರ ಜೀವನ ಕ್ರಮ ಸುಧಾರಣೆ ಮಾಡಬೇಕು. ಜೊತೆಗೆ ಅವರೇ ನನಗೆ ಅತ್ಯಂತ ಪ್ರಮುಖರು, ಅವರ ಒಂದು ಜೀವನ ಕ್ರಮ ಉತ್ತಮಗೊಳಿಸುವುದಕ್ಕೋಸ್ಕರವಾಗಿ ನಾನು ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಈ ಹಿಂದೆ ಏನೆಲ್ಲ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನನ್ನೂ ಕೂಡ ಪ್ರಶ್ನೆ ಮಾಡೋದಿಲ್ಲ, ಮುಂದೆ ದಿನನಿತ್ಯವೂ ಕೂಡ ನಿಮ್ಮೊಂದಿಗೆ ನಾನು ಇರ್ತೇನೆ, ನೀವು ಏನೆಲ್ಲ ಕೆಲಸಗಳನ್ನು ಮಾಡ್ತೀರಾ ಅದೆಲ್ಲವನ್ನು ಕೂಡ ನಾನು ಗಮನಿಸ್ತೇನೆ. ಜೊತೆಗೆ ಯಾವುದೂ ಕೂಡ ಇಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದಗಳಾಗಬಾರ್ದು, ಯಾವುದೇ ಕಾಮಗಾರಿಗಳಿರ್ಬೋದು ಅದೆಲ್ಲವೂ ಕೂಡ ಭ್ರಷ್ಟಾಚಾರ ರಹಿತವಾಗಿ ಇರಬೇಕು ಅನ್ನುವಂಥ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನು ಈ ಟನಲ್ ಯೋಜನೆ ಇರ್ಬೋದು, ಹಾಗೆ ಈ ಖಾತಾ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥ ಕೃಷ್ಣ ಬೈರೇಗೌಡರು ಈ ಯೋಜನೆಗಳ ಸಾಧಕ ಬಾಧಕಗಳು, ಜೊತೆಗೆ ಈ ಹಿಂದೆ ಉಸ್ತುವಾರಿ ಇದ್ದಂಥವರು ವಹಿಸಿಕೊಂಡಿರ್ತಕ್ಕಂತಹ
ಅಥವಾ ಸೂಚನೆ ಕೊಟ್ಟಿರ್ತಕ್ಕಂಥ ವಿಚಾರಗಳ ಬಗ್ಗೆಯೂ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನಿಂದ ಈ ಒಂದು ಅಸಮಾಧಾನವನ್ನು ಮರೆತು ಖಾತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಈಗಾಗಲೇ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೃಷ್ಣ ಬೈರೇಗೌಡರು ಇವತ್ತು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ಒಂದು ನಗರಾಭಿವೃದ್ಧಿ ಖಾತೆಯನ್ನು ನಾನು ವಹಿಸ್ಕೊಳ್ಬೇಕು ಅಂತಂದರೆ ಒಂದು ಸ್ಪಷ್ಟತೆಯನ್ನು ತೆಗೆದುಕೊಂಡು ಈ ಒಂದು ಖಾತೆಯನ್ನು ವಹಿಸ್ಕೊಳ್ಬೇಕು ಅಂತ ಇದ್ದೆ. ಆದರೆ ವರಿಷ್ಠರು ಕೊಟ್ಟಂಥ ಸೂಚನೆಯ ಮೇರೆಗೆ ಇವತ್ತು ನಾನು ಈ ಒಂದು ಖಾತೆಯನ್ನು ವಹಿಸಿಕೊಂಡಿದ್ದೇನೆ. ಈ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ರಾಜಿಯನ್ನು ಮಾಡಿಕೊಳ್ಳದೆ ಈ ಖಾತೆಯನ್ನು ನಿರ್ವಹಣೆ ಮಾಡ್ತೇನೆ. ಜೊತೆಗೆ ವರಿಷ್ಠರು ನನಗೆ ಮುಂದೆ ಯಾವುದಾದ್ರೂ ಒಂದು ಖಾತೆಯನ್ನು ಕೊಡಬಹುದು ಅಥವಾ ಅವರು ನನ್ನ ಒಂದು ಮನವಿಯನ್ನು ಪುರಸ್ಕರಿಸ್ತಾರೆ ಅನ್ನುವಂಥ ಆಶಾಭಾವನೆಯೂ ಕೂಡ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಅಭಿಪ್ರಾಯವನ್ನು ಹೊಂದಿರುವಂಥ ವಿಚಾರವನ್ನು ಕೂಡ ಇವತ್ತು ಮಾಧ್ಯಮಗಳ ಮುಂದೆ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ ನಗರಾಭಿವೃದ್ಧಿ ಸಚಿವರಾಗಿ ಇವರು ಕರ್ತವ್ಯನ ನಿರ್ವಹಿಸ್ತಾರಾ ಇಲ್ವಾ ಅನ್ನುವಂಥ ಗೊಂದಲಗಳಿತ್ತು. ಒಟ್ಟಾರೆಯಾಗಿ ಇವತ್ತು ಖಾತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಖಡಕ್ ಬಿಸಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.